ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಾತಿನ ನೆಪದಲ್ಲಿ ಹೋಟೆಲ್ಗೆ ಕರೆದು ದೌರ್ಜನ್ಯ ಮಾಡಲಾಗಿದೆ ಎನ್ನುವಂತಹ ಆರೋಪ ಇದು. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ? ಮಾತಿನ ನೆಪದಲ್ಲಿ ಹೋಟೆಲ್ಗೆ ಕರೆದು ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಜೊತೆಗೆ ಲೈಂಗಿಕವಾಗಿ ಬಳಸಿಕೊಂಡು ಯುವಕ ವಿಡಿಯೋ ಚಿತ್ರೀಕರಿಸಿದ್ನ ಈ ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ವೈರಲ್ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು ಎನ್ನುವಂತಹ ಆರೋಪ ಇದು. ತಂದೆ ಹಾಗೂ ಮಗನಿಂದಲೂ ಯುವತಿಗೆ ಕಿರುಕುಳ ಆರೋಪ ಕೇಳಿ ಬಂದಿದೆ. ಇಬ್ಬರು ಆರೋಪಿಗಳ ವಿರುದ್ಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಯುವತಿಯ ಮೇಲೆ ತಂದೆ ಹಾಗೂ ಮಗ ಇಬ್ಬರಿಂದಲೂ ಕೂಡ ಯುವತಿಗೆ ಕಿರುಕುಳ ನೀಡಲಾಗಿದೆ ಎನ್ನುವಂತಹ ಆರೋಪ ಇದು. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಮಾತಿನ ನೆಪದಲ್ಲಿ ಹೋಟೆಲ್ಗೆ ಕರೆದು ದೌರ್ಜನ್ಯ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಲೈಂಗಿಕವಾಗಿ ಬಳಸಿಕೊಂಡು ಯುವಕ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ನಾ? ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಈತ ಹಾಕಿರ್ತಾನೆ ಎನ್ನುವಂತಹ ಆರೋಪ ಇದು. ತಂದೆ ಹಾಗೂ ಮಗ ಇಬ್ಬರೂ ಕೂಡ ಯುವತಿಗೆ ಕಿರುಕುಳ ನೀಡಿದ್ದಾರೆ ಎನ್ನುವಂತಹ ಆರೋಪ ಇದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ತಂದೆಯ ಫೋಟೋ ಹಾಗೂ ಮಗನ ಫೋಟೋ ಇಬ್ಬರೂ ಕೂಡ ಯುವತಿಗೆ ಕಿರುಕುಳ ನೀಡಿದ್ದಾರೆ ಎನ್ನುವಂತಹ ಆರೋಪವನ್ನ ಯುವತಿ ಮಾಡಿರುವಂಥದ್ದು. ಇಬ್ಬರು ಆರೋಪಿಗಳ ವಿರುದ್ಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಇದೀಗ ಕೇಸ್ ಕೂಡ ದಾಖಲಾಗಿದೆ. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ನಿರಂಜನ್ ಹಾಗೂ ರಾಜಶೇಖರ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಇನ್ನು 2020ರಲ್ಲಿ ಯುವತಿಗೆ ಪರಿಚಯ ಆಗಿರ್ತಾನೆ ನಿರಂಜನ್. ಗಾಢ ಪರಿಚಯದ ಬಳಿಕ ಯುವತಿಗೆ ನಿರಂಜನ್ ಬೆದರಿಕೆಯನ್ನ ಹಾಕ್ತಿರ್ತಾನೆ, ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಹೋದಲ್ಲೆಲ್ಲ ಯುವತಿಯನ್ನ ಕರೆದುಕೊಂಡು ಹೋಗ್ತಾ ಇರ್ತಾನೆ ಈ ಆರೋಪಿ ನಿರಂಜನ್. ಯುವತಿಯ ಬೈಕಿಗೆ GPS ಅಳವಡಿಸಿ ಆಕೆಯನ್ನ ಹಿಂಬಾಲಿಸ್ತಾ ಇದ್ದ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲೇ ಹೋದ್ರೂ ಕೂಡ ಈತ ಆಕೆಯನ್ನ ಫಾಲೋ ಮಾಡ್ತಿದ್ದ ಎನ್ನುವಂತಹ ಆರೋಪ ಇದು. ಯುವತಿಯ ಮನೆಯವರಿಗೆ ಗೊತ್ತಾಗಿ ನಿರಂಜನ್ ಮೇಲೆ ದೂರನ್ನ ಕೂಡ ನೀಡಿರ್ತಾರೆ. ಮುಂದೆ ಹೀಗೆಲ್ಲ ಮಾಡಲ್ಲ ಅಂತ ಕ್ಷಮಾಪಣಾ ಪತ್ರ ಕೂಡ ಈತ ಬರೆದು ಕೊಟ್ಟಿರ್ತಾನೆ. ಆದ್ರೆ ಇದೆಲ್ಲ ಆದ ಬಳಿಕ ಮತ್ತೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಾತಿನ ನೆಪದಲ್ಲಿ ಹೋಟೆಲ್ಗೆ ಕರೆದು ಅಲ್ಲಿ ದೌರ್ಜನ್ಯವನ್ನ ಮಾಡಿದ್ದಾರೆ. ಅದು ಕೂಡ ತಂದೆ ಹಾಗೂ ಮಗ ಇಬ್ಬರೂ ಸೇರ್ಕೊಂಡು ಯುವತಿಗೆ ಕಿರುಕುಳವನ್ನ ನೀಡಿದ್ದಾರೆ ಎನ್ನುವಂತಹ ಆರೋಪ ಇದು. ಜೊತೆಗೆ ಲೈಂಗಿಕವಾಗಿ ಬಳಸಿಕೊಂಡು ಯುವಕ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನ ವೈರಲ್ ಮಾಡ್ತೀನಿ ಅನ್ನೋದಾಗಿ ಈತ ಬೆದರಿಕೆಯನ್ನ ಹಾಕ್ತಾ ಇದ್ದ, ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ ಎನ್ನುವಂತಹ ಆರೋಪ ಈಗ ಯುವತಿ ಮಾಡ್ತಾ ಇದ್ದಾಳೆ. ಇನ್ನು ಇಬ್ಬರು ಆರೋಪಿಗಳ ವಿರುದ್ಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಮಾತಿನ ನೆಪದಲ್ಲಿ ಹೋಟೆಲ್ಗೆ ಕರೆದು ಯುವತಿಯ ಮೇಲೆ ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ತಂದೆ ಹಾಗೂ ಮಗ ಇಬ್ಬರೂ ಕೂಡ ಯುವತಿಗೆ ಕಿರುಕುಳ ನೀಡ್ತಿದ್ದಾರೆ ಎನ್ನುವಂತಹ ಆರೋಪ. ಲೈಂಗಿಕವಾಗಿ ಬಳಸಿಕೊಂಡು ಯುವಕ ವಿಡಿಯೋ ಚಿತ್ರೀಕರಣ ಮಾಡಿದ್ನ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಘಟನೆ ಬಗ್ಗೆ, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಎಸ್ ಸಿಂಚನ, ಸ್ನೇಹಿತನಿಂದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಕೇಳಿ ಬಂದಿದೆ. 2020ರಲ್ಲಿ ಈ ನಿರಂಜನ್ ಅನ್ನೋನಿಗೆ ಯುವತಿ ಪರಿಚಯ ಆಗಿರ್ತಾಳೆ. ಅದಾದ ಬಳಿಕ ಯುವತಿ ಜೊತೆ ಸಲಿಗೆಯಿಂದ ಇರುವಂತದ್ದು ಮತ್ತು ಯುವತಿಯ ಗಾಡಿಗೆ GPS ಅಳವಡಿಸಿ ಫಾಲೋ ಮಾಡ್ತಿದ್ದಂತಹ ಆರೋಪ ಕೂಡ ಇದೆ. ಇದೇ ವೇಳೆ ಮುಂದೆ ಈ ರೀತಿ ಮಾಡಲ್ಲ ಅಂತ ಕ್ಷಮಾಪಣಾ ಪತ್ರ ಬರೆದು ಕೂಡ ಕೊಟ್ಟಿದ್ನಂತೆ ಈತ. ಮತ್ತೆ ಆ ಮನೆಯವರಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಆರೋಪಿ ಯುವತಿಯ ಕಾಲೇಜ್ ಬಳಿ ಹೋಗಿ ಟಾರ್ಚರ್ ಮಾಡುವಂಥದ್ದು, ಮಾತಾಡೋ ನೆಪದಲ್ಲಿ ಯುವತಿಯನ್ನ ಒಪ್ಪಿಸಿ ಶಾಂಗ್ರಿಲಾ ಹೋಟೆಲ್ ಕರೆದಿದ್ದಂತೆ. ಬಳಿಕ ಅಲ್ಲಿ ಲೈಂಗಿಕವಾಗಿ ಬಳಸ್ಕೊಂಡು ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡ್ಕೊಂಡಿದ್ದಂತೆ. ಇನ್ನು ಬಳಿಕ ಈ ಆರೋಪಿ ನಿರಂಜನ್ ತಂದೆಯಿಂದಲೂ ಕೂಡ ಕಿರುಕುಳದ ಆರೋಪ ಕೂಡ ಕೇಳಿ ಬಂದಿದೆ. ನಿನ್ನ ಫೋಟೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ ನನ್ನ ಮಗನ ಮೊಬೈಲ್ ನಲ್ಲಿ, ನನ್ನ ಜೊತೆ ನೀನು ಲೈಂಗಿಕವಾಗಿ ಸಹಕರಿಸಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಇದನ್ನು ಕೂಡ ಟಾರ್ಚರ್ ಮಾಡಿದ್ದಂತೆ. ಈ ವೇಳೆ ಯುವತಿ ಕೂಡ ನಾನು ನಿಮ್ಮ ಮಗಳ ಸಮಾನ, ದಯವಿಟ್ಟು ವಿಡಿಯೋವನ್ನು ಡಿಲೀಟ್ ಮಾಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಕೇಳ್ಕೊಂಡಿದ್ದಾಳೆ. ಆದ್ರೆ ನಾನು ಕಳಿಸುವಂತಹ ವ್ಯಕ್ತಿಗಳ ಜೊತೆ ನೀವು ಮಲಗಬೇಕು, ಇಲ್ಲದಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ಈತನು ಕೂಡ ಹೇಳಿದ್ದಾನೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದನ್ನ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿರುವಂತದ್ದು. ಏನು ಈ ನಿರಂಜನ್ ಖಾಸಗಿ ವಿಡಿಯೋಗಳನ್ನ ಮಾಡಿಕೊಂಡು ಇಷ್ಟೆಲ್ಲ ಒಕ್ಕೂಟ ಕೊಟ್ಟರು ಯುವತಿ ಸ್ವಲ್ಪ ದಿವಸ ಇದನ್ನೆಲ್ಲ ಸಹಿಸ್ಕೊಂಡಿದ್ಲು. ಆದ್ರೆ ಯಾವಾಗ ತಂದೆಯಿಂದಲೂ ಕೂಡ ಅತಿರೇಕವಾಗಿ ವರ್ತನೆ ಆರಂಭ ಆಯ್ತು, ಈತನಿಗೂ ಕೂಡ ಇವರ ವಿರುದ್ಧವಾಗಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಆಂಗಲ್ನಲ್ಲಿ ಈಗ FIR ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾಳೆ ಯುವತಿ. ಅದಕ್ಕೆ ಈ ನಿರಂಜನ್ ಏನಿದ್ದಾನೆ ಈತನ ಬಂಧನ ಆಗಿದೆ. ಆದ್ರೆ ಈ ರಾಜಶೇಖರ್ ಎಸ್ಕೇಪ್ ಕೂಡ ಆಗಿರುವಂತದ್ದು. ಈತನಿಗಾಗಿ ಪೊಲೀಸರು ಕೂಡ ಬಯಲನ್ನು ಬೀಸಿದ್ದಾರೆ. ಒಟ್ಟಾರೆಯಾಗಿ ಹೆಣ್ಮಕ್ಳು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ
ಇಂತಹ ಘಟನಾವಳಿಗಳು ನಡೀತಾ ಇರುತ್ತೆ. ಸದ್ಯಕ್ಕಂತೂ FIR ದಾಖಲಾಗಿದೆ. ಆರೋಪಿಗಳ ಹೆಡೆಮರಿ ಕಟ್ಟೋದಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆ ಖಾಸಗಿ ವಿಡಿಯೋ ಇಟ್ಕೊಳ್ಳೋದು ಮತ್ತು ಫೋಟೋಗಳನ್ನ ಇಟ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಯುವತಿಯರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರ ಜೊತೆ ಓಡಾಡಬೇಕು, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋ ಆಂಗಲ್ನಲ್ಲಿ ಯುವತಿ ಯೋಚನೆ ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಪೊಲೀಸರು ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸೋದಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಮುಂದಾಗಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.